ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ದರ್ಶನ್ ಬಿಡುಗಡೆಯಾಗ್ಲಿ ದೇವರ ಮೊರೆ ಹೋದ ಅಭಿಮಾನಿಗಳು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ದರ್ಶನ್ ಬಿಡುಗಡೆಯಾಗ್ಲಿ ಅಂತ ದೇವರ ಮೊರೆ ಹೋಗಿದ್ದಾರೆ ದರ್ಶನ್ ಅಭಿಮಾನಿಗಳು. ದರ್ಶನ್ ಬಿಡುಗಡೆಯಾಗ್ಲಿ ದೇವರಿಗೆ ಅಭಿಮಾನಿಗಳಿಂದ ಪೂಜೆ. ರಾಯಚೂರಿನ ಲಿಂಗಸುಗೂರು ತಾಲೂಕು ಅಮರೇಶ್ವರ ದೇಗುಲದಲ್ಲಿ ಪೂಜೆ ಮಾಡಿ ಸುಮಾರು 8 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಿದ್ದಾರೆ ಅಭಿಮಾನಿಗಳು. ಅಮರೇಶ್ವರ ದೇಗುಲದಲ್ಲಿ ಪೂಜೆ, ದರ್ಶನ್ ಫೋಟೋ ಹಿಡಿದು ಪಾದಯಾತ್ರೆ ಮಾಡಿದ ಅಭಿಮಾನಿಗಳು. ಅಭಿಮಾನ ಅನ್ನೋದು ಇರ್ಬೇಕು, ಆದ್ರೆ ಹುಚ್ಚು ಅಭಿಮಾನ ಅನ್ನೋದು ಯಾವತ್ತೂ ಒಳ್ಳೇದಲ್ಲ. ಯಾವುದೇ ಸ್ಟಾರ್ ಆಗಿರ್ಲಿ, ಚಿತ್ರಕ್ಕೆ ಬೆಂಬಲ ಕೊಡ್ಲಿ, ಅದೇ ತಪ್ಪು ಮಾಡಿದಾಗ ಅದೇ ಬೆಂಬಲ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅಭಿಮಾನಿಗಳಿಗೆ ಮನವರಿಕೆ ಆಗ್ಬೇಕಾಗಿದೆ. ರಿಯಲ್ ಲೈಫ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಇದು ಆದಷ್ಟು ಬೇಗ ಅಭಿಮಾನಿಗಳಿಗೆ ಅರಿವಾಗ್ಬೇಕು. ಇದಕ್ಕೆ ಹುಚ್ಚು ಅಭಿಮಾನ ಅನ್ನೋದೋ ಅಥವಾ ಇನ್ನೊಂದೇನ್ ಹೇಳೋದೋ ಗೊತ್ತಿಲ್ಲ. ಅಭಿಮಾನಿಗಳು ತಮ್ಮ ಸ್ಟಾರ್ಗಳ ಸಿನಿಮಾಗಳು ಬಂದಾಗ ಪ್ರೋತ್ಸಾಹ ಕೊಡ್ಲಿ, ಆದ್ರೆ ಅದೇ ಅವರು ತಪ್ಪು ಮಾಡಿದಾಗ ಅವ್ರಿಗೆ ಬುದ್ಧಿ ಬರೋ ತರ ಮಾಡೋ ಬದಲು ಮತ್ತು ಅದೇ ಅಭಿಮಾನ ಕೊಟ್ರೆ ಏನ್ ಅರ್ಥ? ಅಭಿಮಾನಿಗಳೇ ಒಂಥರ ಮಾರಕ ಆಗ್ತಾ ಇದ್ದಾರಾ ಅಂತ ಪ್ರಶ್ನೆ ಕಾಡೋದಂತೂ ಸಹಜನೇ. ರಿಯಲ್ ಲೈಫ್ಗೂ ತುಂಬಾ ವ್ಯತ್ಯಾಸ ಇದೆ. ಇದನ್ನ ಫಸ್ಟ್ ಮನದಟ್ಟು ಮಾಡ್ಕೋಬೇಕು ದರ್ಶನ್ ಅಭಿಮಾನಿಗಳು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ದರ್ಶನ್ ಬಿಡುಗಡೆಯಾಗ್ಲಿ ಅಂತ ದೇವರ ಮೊರೆ ಹೋಗಿದಾರಂತೆ ಅಭಿಮಾನಿಗಳು. ಏನ್ ಒಳ್ಳೆ ಕೆಲಸ ಮಾಡಿ ಅವರು ಜೈಲಲ್ಲಿ ಇದ್ದಾರೆ ಅಂತ ದೇವ್ರ ಮೊರೆ ಹೋಗಿದಾರೋ ದೇವ್ರೇ ಬಲ್ಲ. ದರ್ಶನ್ ಬಿಡುಗಡೆಯಾಗ್ಲಿ ಅಂತ ಹೇಳಿ ಅಭಿಮಾನಿಗಳಿಂದ ಪೂಜೆ ನೆರವೇರಿಸಲಾಗ್ತಾ ಇದೆ.